ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಮೂವಿ ಸಾಂಗ್ಸ್ನ ಯಾವ ಥರ ನೀವು ತೆಗೆದು ನಿಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ಬೋದು ಅಂತ ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರಾಸೆಸ್ಸು. ನೀವು ಈಸಿಲಿ ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ. ನಾನು ಪ್ರೂಫ್ನೂ ಸಮೇತ ತೋರಿಸ್ತೀನಿ. ನಾನು ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ ಮೂವಿ ಸಾಂಗ್ನ, ಓಕೆನಾ? ನಾನು ಪ್ರೂಫ್ ತೋರಿಸ್ತೀನಿ. ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಎಲ್ಲ ಕಲಿತೀರಾ. ಆ್ಯಂಡ್ ನಾನು ಟೈಟಲ್ಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸ್ನೂ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಇನ್ನು ನೀವು ಥಂಬ್ನೈಲ್ನೂ ಮಾಡೋದು ಕಲ್ತ್ಕೊಂಡೇ ಹೋಗ್ತೀರಾ. ಸೊ ಯಾರೆಲ್ಲ ವೀಡಿಯೋ ನೋಡ್ತೀರಾ, ಐ ಹೋಪ್ ಅವ್ರು 100% ಶೂರ್ ಕಲ್ತ್ಕೊಂಡೇ ಹೋಗ್ತೀರಾ. ಹೋಪ್ ಏನಲ್ಲ, 100% ಕಲ್ತ್ಕೊಂಡೇ ಹೋಗ್ತೀರಾ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಬೈ ಚಾನ್ಸ್ ನೀವೇನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಐ ಥಿಂಕ್ ನಿಮಗೆ ಅರ್ಥ ಆಗಲ್ಲ ಅನಿಸುತ್ತೆ. ಸೊ ಅದಕ್ಕೆ ಲಾಸ್ಟ್ವರೆಗೂ ವೀಡಿಯೋನ ನೋಡಿ, ಓಕೆನಾ ಗೈಸ್? ಸೊ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾವು ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ಓಕೆನಾ? ಯೂಟ್ಯೂಬ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದಾದ್ರೂ ಸಾಂಗ್ ತೊಗೋಬೋದು. ಬಾಲಿವುಡ್ ಆಯಿತು, ಹಾಲಿವುಡ್ ಆಯಿತು. ನಾನು ಬಾಲಿವುಡ್ಡೇ ತೊಗೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ಬಾಲಿವುಡ್ ಸ್ಯಾಡ್ ಸಾಂಗ್ ಅಂತ ಹಾಕ್ತೀನಿ. ಬಾಲಿವುಡ್ ಸ್ಯಾಡ್ ಸಾಂಗ್, ಓಕೆನಾ? ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು 3 ಲೈನ್ಸ್, ಓಕೆನಾ? ನಾನು ನಿಮಗೆ ಎಲ್ಲನೂ ಮಾರ್ಕ್ ಮಾಡಿ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಒಂದೊಂದಾಗಿ ಫುಲ್ಲು ವೀಡಿಯೋ ನೋಡಿ, ನಿಮಗೆ ಫುಲ್ ಕ್ಲಿಯರಾಗಿ ಕಾಣುತ್ತೆ. ನಿಮ್ಗೆ ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ, ಓಕೆನಾ? ಯಾವ ಥರ ಅಪ್ಲೋಡ್ ಮಾಡೋದು, ಟೈಟಲ್ ಯಾವ ಥರ ಹಾಕೋದು, ಟ್ಯಾಗ್ಸ್ ಯಾವ ಥರ ಹಾಕೋದು, ಅಪ್ಲೋಡ್ ಯಾವ ಥರ ಮಾಡೋದು, ಇವೆಲ್ಲನೂ ತೋರಿಸ್ತೀನಿ. ಅದಾದಮೇಲೆ ಸರ್ಚ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಕ್ರಿಯೇಟಿವ್ ಕಾಮನ್ಸ್ ಅಂತ, ಓಕೆನಾ? ಕ್ರಿಯೇಟಿವ್ ಕಾಮನ್ಸ್ ಮೇಲೆ ಅಪ್ಲೈ ಮಾಡಬೇಕು, ಓಕೆನಾ ಗೈಸ್ ನೀವು? ಸೊ ಒಂದು ನಿಮಿಷ, ನಾನು ಇನ್ನೊಂದು ಸಲ ಮಾಡ್ತೀನಿ. ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸರ್ಚ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟಿವ್ ಕಾಮನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಈಗ ನಮಗೆ ಇಲ್ಲೆಲ್ಲ ಸಾಂಗ್ಸ್ ಬಂದುಬಿಟ್ಟು ಕಾಪಿರೈಟ್ ಫ್ರೀ. ಇಲ್ಲಿ ನಾವು ಯಾವ್ದು ಬೇಕಿದ್ರೂ ಸಾಂಗ್ ತೊಗೋಬೋದು, ಅಪ್ಲೋಡನ್ನ ಮಾಡ್ಕೋಬೋದು. ಅಪ್ಲೋಡ್ ಮಾಡೋದಂದರೆ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಪ್ಲೋಡ್ ಮಾಡೋದು, ಓಕೆನಾ? ಇಲ್ಲಿ ಯೂಸ್ ಮಾಡೋದು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದೇ ಲೈಸೆನ್ಸ್ ಏನಿಲ್ಲ ಅವ್ರದ್ದು, ಕಾಪಿರೈಟ್ ಏನು ಬರಲ್ಲ ನಿಮಗೆ ಸಾಂಗಲ್ಲಿ, ಓಕೆನಾ? ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ ಗೈಸ್? ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಸಾಂಗ್ನ ತೊಗೊಂಡು ಡೌನ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡೌನ್ಲೋಡ್ ಮಾಡೋದು ನಿಮಗೆ ತೋರಿಸ್ಕೊಡಲ್ಲ, ಯಾಕಂದರೆ ಅದು ಯೂಟ್ಯೂಬ್ ಆಪೋಸಿಟ್ ಇದೆ. ಯೂಟ್ಯೂಬ್ ಅಲ್ಕೊರಿದಮಲ್ಲಿ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ಬಾರ್ದು. ಸೊ ಇಲ್ಲಿ ಯಾವುದಾದ್ರೂ ಒಂದು ಸಾಂಗ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಗೊತ್ತಲ್ಲ ಯಾವ ಥರ ಡೌನ್ಲೋಡ್ ಮಾಡೋದಂತ ಯೂಟ್ಯೂಬ್ ವೀಡಿಯೋಸ್ಗಳನ್ನ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಡೈರೆಕ್ಟ್ಲಿ ನಾನೀಗ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊತೀನಿ, ಓಕೆನಾ? ಕೈನ್ ಮಾಸ್ಟರ್ ಓಪನ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡೋದಂತ ಹೇಳ್ತೀನಿ, ಓಕೆನಾ? ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 16:9 ನಾವು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಏನು ಮಾಡಬೇಕಂದ್ರೆ, ನಾವೇನು ಡೌನ್ಲೋಡ್ ಮಾಡಿಟ್ಟಿದ್ವಿ, ಯಾವುದನ್ನು ಡೌನ್ಲೋಡ್ ಮಾಡಿಟ್ಟಿದ್ವಿ, ಸಾಂಗ್ ಮತ್ತು ವೀಡಿಯೋ ಸಾಂಗ್ನ ನಾವು ಡೌನ್ಲೋಡ್ ಮಾಡಿಟ್ಟಿದ್ವಲ್ಲ, ಅದನ್ನು ನಾವು ಇಲ್ಲಿ ತಗೊಳ್ಳೋಣ. ವೀಡಿಯೋ ಸಾಂಗ್ನ ಡೌನ್ಲೋಡ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ, ಫಸ್ಟು ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಈ ಸಾಂಗ್ದು ಆಡಿಯೋ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನಾನು ನೋಡಿ ಒಂದು ಸಾಂಗ್ನ ಡೌನ್ಲೋಡ್ ಮಾಡಿದ್ದೀನಿ, ಹಿಂದಿ ಸಾಂಗ್, ಓಕೆನಾ? ನೀವು ಕನ್ನಡನೂ ಮಾಡ್ಕೋಬೋದು, ಬೇರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಮಾರ್ಕ್ ಮಾಡ್ತೇನೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಾದಮೇಲೆ ಆಡಿಯೋ ಬಂದುಬಿಟ್ಟು ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ವೀಡಿಯೋ ಬಂದುಬಿಟ್ಟು ಸಪ್ರೇಟ್ ಆಗಿಬಿಡುತ್ತೆ, ಆಡಿಯೋ ಮತ್ತು ವೀಡಿಯೋ, ಓಕೆನಾ? ಈಗ ನಾವೇನು ಮಾಡಬೇಕು, ಈ ವಿಡಿಯೋ ಐತಲ್ಲ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡಿಕೊಂಡು ನಾವು ಓನಾಗಿ ಈಗ ಏನು ಮಾಡೋಣ, ಫೋಟೋನ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಮೇಜ್ ಸರ್ಚ್ ಮ್ಯಾನ್ ಎಲ್ಲರ ಹತ್ರನೂ ಇರುತ್ತಲ್ಲ, ಅದನ್ನು ತಗೊಳ್ಳಿ, ಇಮೇಜ್ ಸರ್ಚ್ ಮ್ಯಾನು. ಅದಾದಮೇಲೆ ಇಲ್ಲಿ ಸ್ಯಾಡ್ ಇಮೇಜಸ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ಕೋತೀನಿ, ಓಕೆನಾ? ನಿಮಗೆ ನಿಮ್ಮ ಅಕಾರ್ಡಿಂಗ್ ನೀವು ಯಾವ ಇಮೇಜಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆ ಸಾಂಗ್ ಅಕಾರ್ಡಿಂಗು ನೀವು ಯಾವ ಸಾಂಗ್ ಹಾಕಿರ್ತೀರ ಆ ಸಾಂಗ್ ಅಕಾರ್ಡಿಂಗ್ ನೀವು ಫೋಟೋನ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಒಂದು ಫೋಟೋ ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಮಲ್ಟಿಪಲ್ ಫೋಟೋಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಫೋಟೋನ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಏನು ವಾಟರ್ ಮಾರ್ಕ್ ಇದೆ ಈ ಫೋಟೋನ ನೀವು ಡೌನ್ಲೋಡ್ ಮಾಡಲೇಬಾರ್ದು, ಯಾಕಂದರೆ ಇದರಿಂದ ಕಾಪಿರೈಟ್ ಬರುತ್ತೆ. ಸೊ ನಮಗೆ ವಾಟರ್ ಮಾರ್ಕ್ ಇಲ್ದಿರೋ ಫೋಟೋನ ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ದೀನಿ ಯಾವ ಫೋಟೋ ಚೆನ್ನಾಗಿದೆ ಅಂತ. ಸೊ ನಾನು ಕಾರ್ಟೂನಲ್ಲಿ ಯಾವುದಾದ್ರೂ ಒಂದು ಫೋಟೋ ತೊಗೋತೀನಿ. ನಾರ್ಮಲ್ ಫೋಟೋಸ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ನಾನು ಕಾರ್ಟೂನ್ ಟೈಪಲ್ಲಿ ಏನು ಇಮೇಜ್ ಇದೆ ಆ ಇಮೇಜ್ನ ಡೌನ್ಲೋಡ್ನ ಮಾಡ್ಕೋತೀನಿ, ಓಕೆನಾ? ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕು ಅಷ್ಟೇ, ಫೋಟೋಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಇಲ್ಲಿ ಸ್ಯಾಡ್ ಇಮೇಜ್ ಕಾರ್ಟೂನ್ ಅಂತ ಹಾಕ್ಬಿಡ್ತೀನಿ, ಇನ್ ಕಾರ್ಟೂನ್ ಅಂತ. ಸೊ ಸ್ಯಾಡ್ ಇಮೇಜ್ ಕಾರ್ಟೂನ್ ಅಂತ ಬಂದರೆ ನೋಡಿ, ಈ ಥರ ನಿಮಗೆ ಕಾರ್ಟೂನ್ ಟೈಪಲ್ಲಿ ಇಮೇಜಸ್ ತುಂಬ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆ ಥರ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ, ಅದರ ರಿಲೇಟೆಡ್ ಇಮೇಜಸ್ಸೇ ನಿಮಗೆ ಶೋ ಆಗುತ್ತೆ, ಓಕೆನಾ?
ಸೊ ನಾನು ನೋಡ್ತಾ ಇದ್ದೀನಿ ಯಾವ ಫೋಟೋ ಯಾವುದಾದ್ರೂ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಓಕೆ, ನಾನು ಈ ಫೋಟೋನ ನೋಡ್ತಾ ಇದ್ದೀನಿ, ಇದಷ್ಟು ಚೆನ್ನಾಗಿಲ್ಲ. ಓಕೆ, ಈ ಫೋಟೋನ ನಾನು ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೋತೀನಿ. ಓಕೆನಾ. ಸಿಂಪಲ್ಲಿ ಇಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ, ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು, ಫೋಟೋನ ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ವಾಪಸ್ ನಾವು ಕೈನ್ ಮಾಸ್ಟರಿಗೆ ಬರೋಣ. ಕೈನ್ ಮಾಸ್ಟರಿಗೆ ಬಂದಾದಮೇಲೆ ಇಲ್ಲಿ ನಾವು ಏನು ಫೋಟೋ ಡೌನ್ಲೋಡ್ ಮಾಡಿಟ್ಟಿದ್ವಿ ಅದನ್ನು ಇಲ್ಲಿಂದ ತಗೋಬೇಕು. ಓಕೆನಾ. ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ನಾವು ಫುಲ್ಲು ಫೋಟೋ ಸ್ಕ್ರೀನ್ ಮೇಲೆ ಬರಬೇಕಲ್ಲ, ಫುಲ್ ಸ್ಕ್ರೀನ್ ಮೇಲೆ ಅರ್ಧದಲ್ಲಿ ಬ್ಲ್ಯಾಕಾಗಿ ಕಾಣಿಸ್ತಿದೆ. ಸೊ ನಾವಿಲ್ಲಿ ಪೆನ್ ಆ್ಯಂಡ್ ಝೂಮ್ ಆಪ್ಷನ್ ಕಾಣಿಸ್ತಿರ್ಬೇಕು ನಿಮ್ಗೆ ಇಲ್ಲಿ ಕಾರ್ನರಲ್ಲಿ, ಇದ್ರ ಮೇಲೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇಲ್ಲಿ ಈಕ್ವಲ್ ಆಪ್ಷನ್ ಕಾಣಿಸ್ತಿದೆ ನಿಮಗೆ, ಈಕ್ವಲ್ಲು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಝೂಮ್ ಮಾಡ್ಕೋಬೇಕು ಫೋಟೋ. ನಿಮ್ಮ 2 ಫಿಂಗರಿಂದ ಹಿಡಿದ್ಬಿಟ್ಟು ಝೂಮ್ ಮಾಡ್ಕೊಳ್ಳಿ, ಫುಲ್ ಝೂಮ್ ಆಗಿಬಿಡುತ್ತೆ. ಓಕೆನಾ. ಇದಾಯಿತು ನಮ್ಮದು ಝೂಮಿಂದು ಕೆಲಸ. ಈಗ ನಾವು ಒಂದು ಸ್ವಲ್ಪ ಇದು ಕೆಳಗಡೆದು ಏನಿದೆ ಎಡಿಟಿಂಗ್ದು ಅದು ನಾವು ಚಿಕ್ಕದು ಮಾಡ್ಕೊಳ್ಳೋಣ. ಯಾಕಂದರೆ ಫುಲ್ಲು ನಮಗೆ ಈಸಿ ಆಗಿಬಿಡುತ್ತೆ ಎಡಿಟ್ ಮಾಡೋಕ್ಕೆ. ಹಿಂಗೆ ಇದೆಲ್ಲ ಹೇಳ್ಕೊಂಡೆಲ್ಲ ಹೋಗೋದಕ್ಕೆ ಈ ಥರ. ಓಕೆನಾ. ನಾವು ಫುಲ್ ಚಿಕ್ಕದು ಮಾಡಿಕೊಂಡ್ರೆ ನೀವು ಈಸಿಲಿ ಇಷ್ಟಕ್ಕಂತ ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಮ ಟೈಮ್ನೂ ವೇಸ್ಟ್ ಆಗೋಲ್ಲ, ಟೈಮ್ನೂ ಇದಾಗುತ್ತೆ. ಇಷ್ಟು ಚಿಕ್ಕದಾಯ್ತಲ್ಲ ಏನಕ್ಕೆ ಅಂತ ನೀವು ಏನು ಗಾಬರಿ ಪಡಬೇಡಿ, ದೊಡ್ಡದನ್ನು ನೀವು ಮಾಡ್ಕೋಬೋದು ಎಡಿಟ್ ಮಾಡೋಕ್ಕೆ. ಓಕೆನಾ. ಸೊ ಇದಾಯಿತು ನಮ್ಮದು ಏನು ಫೋಟೋ ಎಡಿಟಿಂಗು. ಓಕೆನಾ. ಈಗ ನೀವು ಬೇಕಿದ್ರೆ ಸಾಂಗ್ನ ಕೇಳ್ಬೋದು. ನಾನು ಸಾಂಗ್ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಸಾಂಗ್ ಬರ್ತಾ ಇದೆ. ಈಗ ನಾವೇನು ಮಾಡಬೇಕು, ಈಗ ನಮಗೆ ಈ ವಿಡಿಯೋ ನಮಗೆ ಓನ್ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು, ಇದರಲ್ಲಿ ಬೇಕಿದ್ರೆ ನೀವು ಫಿಲ್ಟರ್ಸ್ ಏನಾದರೂ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ನೋಡು, ನಾನು ಟ್ರೈ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಒಂದು ಫಿಲ್ಟರು, ಇಲ್ಲಾಂದರೆ ಕ್ಲಿಪ್ ಗ್ರಾಫಿಕ್ಸು, ಇಲ್ಲಾಂದರೆ ಆ್ಯನಿಮೇಷನ್ಸು, ಈ ಥರ ಎಲ್ಲ ನೀವು ಫೋಟೋದಲ್ಲಿ ಕೊಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಅಕಾರ್ಡಿಂಗ್ ನೀವು ಕೊಡೋದಾದರೆ ಕೊಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ತೋರಿಸ್ತಾ ಇರೋದಷ್ಟೇ ಯಾವ ಥರ ಕೊಡೋದಂತ ಗ್ರಾಫಿಕ್ಸಲ್ಲಿ. ಓಕೆನಾ. ಸೊ ನೋಡಿ, ಈ ಥರ ನೀವು ಗ್ರಾಫಿಕ್ಸಲ್ಲಿ ಕೊಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಗೈಸ್, ಇನ್ನೊಂದು ಏನಂದರೆ, ನಾನು ಫುಲ್ಲು ಕಾಪಿರೈಟ್ ಬಂದಿದೆಯಾ ಇಲ್ವಾ ಅಂತಲೂ ನಾನು ಏನು ಹೇಳ್ತಾರೆ ಇದು ವೀಡಿಯೋನ ಅಪ್ಲೋಡ್ ಮಾಡಿ ನೋಡಿದ್ದೀನಿ. ನಿಮಗೆ ಪ್ರೂಫ್ ನಾನು ತೋರಿಸ್ತೀನಿ ಮುಂದಕ್ಕೆ. ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ನಾನು ವೀಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಸೇಮ್ ಈಗ ನಾನು ಹೆಂಗೆ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದೇ ಥರ ನಾನು ಮಾರ್ನಿಂಗ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಯಾವುದೇ ಕಾಪಿರೈಟ್ ಏನು ಸಿಗಲಿಲ್ಲ. ಸೊ ಈಸಿಲಿ ನೀವು ಈ ಥರ ಮಾಡ್ಬೋದು. ನಾನು ಆ ವಿಡಿಯೋ ಯಾವುದಂತನೂ ತೋರಿಸ್ತೀನಿ. ಹೊಸ ಚಾನಲ್ ನಾನೊಂದು ಮಾಡಿದ್ದೀನಿ ಸಾಂಗ್ಸಿಗಂತಾನೆ. ಸೊ ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ನನಗೆ ಯಾವುದೇ ಕಾಪಿರೈಟ್ ಬಂದಿಲ್ಲ. ಓಕೆನಾ. ಸೊ ಇವತ್ತಷ್ಟೇ ಆ ಚಾನಲ್ನ ಮಾಡಿಬಿಟ್ಟು ಹಾಕಿದ್ದೀನಿ. ಓಕೆನಾ. ಸೊ ನೀವು ನೋಡಿದ್ರಲ್ಲ ಯಾವ ಥರ ಅಂತ ಇದು ಗ್ರಾಫಿಕ್ಸ್ ಎಲ್ಲ ಆ್ಯಡ್ ಮಾಡೋದಂತ. ಸೊ ನಾನು ಸದ್ಯಕ್ಕೆ ಯಾವ ಗ್ರಾಫಿಕ್ಸ್ನೂ ಆ್ಯಡ್ ಮಾಡಲ್ಲ, ನನ್ನಲ್ಲೇ ಇಡ್ತೀನಿ. ಓಕೆನಾ. ಸೊ ಇದರಲ್ಲಿ ಇಟ್ಟಾದಮೇಲೆ ಈಗ ನಾವೇನು ಮಾಡೋಣ, ಇದಕ್ಕೆ ನಾವು ನಮ್ಮ ಲೋಗೋನ ಆ್ಯಡ್ ಮಾಡಬೇಕು. ಲೋಗೋ ಅಂದರೆ ನಿಮ್ಮ ಚಾನಲಲ್ಲಿ ಲೋಗೋ ಇಲ್ಲ ಫೋಟೋ ಏನಾದರೂ ಆ್ಯಡ್ ಮಾಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡಬೇಕು. ಸೊ ನಾನು ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಯಾವ ಫೋಟೋ ಹಾಕಿದ್ದೆ ಲೋಗೋದಲ್ಲಿ ನನ್ನ ಚಾನಲಲ್ಲಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನು ಇದೇ ಫೋಟೋನ ನಾನು ಲೋಗೋದಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದನ್ನು ನಾವೇನು ಮಾಡಬೇಕು, ಈಗ ರೌಂಡ್ ಶೇಪಲ್ಲಿ ತೊಗೊಬರಬೇಕು ನಮ್ಮ ಲೋಗೋ ಟೈಪಲ್ಲಿ. ಸೊ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಒಂದು ಸಲ ಮಾರ್ಕೆ ಮಾಡಿಬಿಡ್ತೀನಿ ನಿಮಗೆ ಕ್ರಾಪಿಂಗ್. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಈ ಕಡೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಮಾಸ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಕೆಳಗಡೆ ಶೇಪ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಇಲ್ಲಿ ರೌಂಡ್ ಶೇಪ್ ನಮಗೆ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ರೌಂಡ್ ಶೇಪಲ್ಲಿ ನಮ್ಮದು ಲೋಗೋ ರೆಡಿ ಆಯಿತು. ಓಕೆನಾ. ಲೋಗೋ ರೆಡಿ ಆದಮೇಲೆ ಇದನ್ನು ಡನ್ ಮಾಡಿಬಿಟ್ಟು ಈ ಥರ ಚಿಕ್ಕದು ಮಾಡಿಕೊಂಡು ಇಲ್ಲಿ ನಾವು ಕಾರ್ನರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ನಾವು ಇಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಲೆಫ್ಟ್ ಸೈಡಲ್ಲಿ ಬೇಕಿದ್ದರೂ ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ನಾನು ಸದ್ಯಕ್ಕೆ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲೇ ಇಡ್ತೀನಿ. ಓಕೆನಾ. ಇದಾಯಿತು ನಮ್ಮದು ಲೋಗೋ ಕೆಲಸ. ನೀವು ಇದು ಹಾಕೋದ್ರಿಂದ ಈ ವಿಡಿಯೋ ನಿಮ್ಮದು ಓನ್ ಆಗುತ್ತೆ. ನಿಮ್ಮದು ಓನ್ ಅಂದರೆ ನಿಮ್ಮದೇ ವಿಡಿಯೋ ನೀವು ಓನಾಗಿ ಕ್ರಿಯೇಟ್ ಮಾಡಿರೋದು ಅಂತ ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಬೇರೆಯವರು ನಿಮ್ಮ ವಿಡಿಯೋನ ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಲೋಗೋ ಇರುತ್ತೆ. ಆ್ಯಂಡ್ ನೀವು ಟೆಕ್ಸ್ಟ್ನೂ ಕೂಡ ಆ್ಯಡ್ ಮಾಡ್ಬೋದು. ಯಾವ ಥರ ಟೆಕ್ಸ್ಟ್ ಆ್ಯಡ್ ಮಾಡೋದಂತ ಹೇಳ್ತೀನಿ. ಸೊ ಇದಾಯಿತು, ಹೇಳ್ಕೊಂಡ್ವಿ, ನಾವು ದೊಡ್ಡದು ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟೆಕ್ಸ್ಟ್ ಆಪ್ಷನ್ ನಿಮ್ಗೆ ಕಾಣಿಸ್ತಿರ್ಬೇಕಲ್ಲ, ಮಾರ್ಕ್ ಮಾಡಿಬಿಡ್ತೀನಿ ಒಂದು ಸಲ ಟೆಕ್ಸ್ಟು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನು ಚಾನಲ್ ನೇಮ್ ಇದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ ಇಟ್ಟಿದ್ದೆ ಬ್ರೊಕೇನ್ ಅಡ್ಡ ಅಂತ ಇಟ್ಟಿದ್ದೆ. ಸೊ ಅದನ್ನೇ ನಾನು ಬಂದುಬಿಟ್ಟು ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ.
ಸೊ ಈ ಥರ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫಾಂಟ್ದು ನಿಮಗೆ ತುಂಬ ಫಾಂಟ್ ಸಿಗುತ್ತೆ. ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಯಾವುದು ಫಾಂಟ್ ನಿಮಗೆ ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸದ್ಯಕ್ಕೆ ನಾನು ಇಲ್ಲಿ ಲಾಸ್ಟಲ್ಲಿ ಒಂದು ಇದೆಯಲ್ಲ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ದೊಡ್ಡದು ಬೇಕಿದ್ರೂ ಮಾಡ್ಕೊಬೋದು ನೀವು, ಇಲ್ಲ ಚಿಕ್ಕದು ಬೇಕಿದ್ರೂ ನೀವು ಸೈಡಲ್ಲಿ ಕಾರ್ನರಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು. ನಾನು ಇಷ್ಟು ಮಾಡಿದ್ದೀನಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಆಲ್ಫಾ ಒಪ್ಯಾಸಿಟಿ ಅಂತ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಮಾರ್ಕ್ ಮಾಡಿಬಿಡ್ತೇನೆ ನಿಮಗೆ. ಓಕೆನಾ. ಇದರ ಮೇಲೆ ನೀವೇನು ಮಾಡಬೇಕು, ಟ್ಯಾಪ್ನ ಮಾಡಬೇಕು. ಇದರ ಮೇಲೆ ಟ್ಯಾಪ್ ಮಾಡಿದಾಗ ಇದರದ್ದು ಒಬ್ಯಾಸಿಟಿ ನಮ್ಮದು ಫುಲ್ ಕಮ್ಮಿ ಮಾಡಬೇಕು. ನಾವು ನೋಡಿ ಇಲ್ಲಿ 13 ಇಲ್ಲ 15 ಇಲ್ಲ 17 ನಾನು ಇಟ್ಟಿದ್ದೀನಿ. ಇದೇನು ಹಂಗೆ ನಾನೇನು ಮಾಡ್ತೀನಿ, ಸಣ್ಣದು ಮಾಡಿ ಇದನ್ನು ನನ್ನ ಲೋಗೋ ಹತ್ರನೇ ತುಂಬ ಚಿಕ್ಕದಾಗಿ ಮಾಡಿ ಅಡ್ಜಸ್ಟ್ ಮಾಡ್ಕೋತೀನಿ. ಇಲ್ಲಿನೇ ನಾನು ಹ್ಯಾಡ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ನಮ್ಮದು ಸಾಂಗ್ ಯಾರೂ ಕಾಪಿ ಮಾಡೋಕ್ಕಾಗಲ್ಲ ಆ್ಯಂಡ್ ಕಾಪಿರೈಟ್ ಸ್ಟ್ರೈಕ್ನೂ ಬರೋಲ್ಲ, ಯಾಕಂದರೆ ನಾವು ಓನಾಗಿ ಕ್ರಿಯೇಟ್ ಮಾಡಿರೋದಂತ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಸೊ ಯಾವ ಕಾಪಿರೈಟ್ನೂ ನಮಗೆ ಯೂಟ್ಯೂಬ್ ಬಂದುಬಿಟ್ಟು ಕೊಡೋಲ್ಲ. ಓಕೆನಾ. ಇದನ್ನು ಟೆಕ್ಸ್ಟ್ನೂ ಅಷ್ಟೇ ಹೇಳ್ಕೊಂಡು ನಾವು ಫುಲ್ಲು ವೀಡಿಯೋ ಎಷ್ಟಿದೆ ಅಷ್ಟುವರೆಗೂ ಮಾಡ್ಕೊಳ್ಳೋಣ. ಓಕೆನಾ. ಇದಾಯಿತು ನಮ್ಮದು ಈ ಕೆಲಸ, ಎಡಿಟಿಂಗ್ ಕೆಲಸ. ಓಕೆನಾ. ಈಗ ಎಲ್ಲ ಎಡಿಟಿಂಗ್ ಆಯಿತು, ಸಾಂಗ್ ಎಲ್ಲ ಆಯಿತು, ಎಲ್ಲ ಎಡಿಟ್ ಎಲ್ಲ ಮಾಡಾಯಿತು, ಒಂದು ಫೋಟೋನು ಕ್ಲಿಕ್ ಮಾಡಾಯಿತು. ಈಗೇನು ಮಾಡೋಣ, ಸಿಂಪಲಿ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋಣ. ಈಗ ಆಯಿತು, ನಮ್ಮ ವಿಡಿಯೋ ಬಂದುಬಿಟ್ಟು ಸೇವ್ ಆಗಿದೆ ಗ್ಯಾಲರಿಯಲ್ಲಿ. ಸೊ ನೀವು ನೋಡ್ಬೋದು ಫುಲ್ ಆಗಿದೆ. ಸೊ ಫುಲ್ ಆಗಿಬಿಟ್ಟು ಈಗ ಏನು ಮಾಡೋಣ, ನಾವೀಗ ಬ್ಯಾಕ್ ಬಂದುಬಿಡೋಣ. ಓಕೆನಾ. ಬ್ಯಾಕ್ ಬಂದುಬಿಟ್ಟು ಈಗ ಏನು ಮಾಡೋಣ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಒಂದು ಸಲ ಗ್ಯಾಲರಿಯಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಸಾಂಗ್ನ ನಿಮಗೆ ನೋಡಿ. ನಾವೇನು ಸಾಂಗ್ ಕ್ರಿಯೇಟ್ ಮಾಡಿದ್ವಿ ಅದು ಪ್ಲೇ ಆಗ್ತಿದೆ. ಓಕೆ. ಇದಾಯಿತು ನಮ್ಮದು ಸಾಂಗು ಪ್ಲೇ. ಈಗ ಏನು ಮಾಡೋಣ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಯಾವ ಥರ ಅಪ್ಲೋಡ್ ಮಾಡೋಣ ಅಂತ ಹೇಳ್ತೀನಿ. ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ ಯೂಟ್ಯೂಬಲ್ಲಿ, ಸೊ ಮಾರ್ಕ್ ಮಾಡಿಬಿಡ್ತೀನಿ ಒಂದು ಸಲ. ಇಲ್ಲಿ ನೀವು ಟ್ಯಾಪ್ ಮಾಡಬೇಕು. ಓಕೆನಾ. ಇಲ್ಲಿ ಟ್ಯಾಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಒಂದು ನಿಮಿಷ ಇದು ಬ್ಯಾಕ್ ಮಾಡಿಬಿಡ್ತೀನಿ. ಸೊ ಶಾರ್ಟಲ್ಲ ಸಾರಿ, ಬ್ಯಾಕ್ ಮಾಡಿ ಇದನ್ನು ಫಸ್ಟು ಬ್ಯಾಕ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಕೆಳಗಡೆ, ನಮಗೆ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಒಂದು ಸಲ ನಿಮಗೆ ಯಾವುದಕ್ಕೂ ಮಾರ್ಕ್ ಮಾಡಿಬಿಡ್ತೀನಿ. ಓಕೆ. ಇಲ್ಲಿ ವೀಡಿಯೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾವು ಈಗೇನು ವೀಡಿಯೋ ಎಡಿಟ್ ಮಾಡಿದ್ವಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿ ಆ್ಯಡ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಫಸ್ಟ್ ಈಗ ಏನು ಮಾಡಬೇಕು ನಾವು, ಇಲ್ಲಿ ನಿಮಗೆ ವಿಸಿಬಿಲಿಟಿ ಅಂತ ಕಾಣಿಸ್ತಿದೆ, ಪಬ್ಲಿಕ್ ಅಂತ ಕಾಣಿಸ್ತಿದ್ದಿಲ್ಲ, ಇಲ್ಲಿ ನಾವು ಚೇಂಜಸ್ ಮಾಡಬೇಕು. ಅನ್ಲಿಸ್ಟೆಡಲ್ಲಿ ಇಡಬೇಕು ಈಗ. ಓಕೆನಾ. ವಿಡಿಯೋ ಅಪ್ಲೋಡ್ ಆಗೋವರೆಗೂ, ನಾವು ಎಡಿಟ್ ಮಾಡೋವರೆಗೂ. ಓಕೆನಾ. ಪಬ್ಲಿಕ್ ಇಲ್ಲ ಪ್ರೈವೇಟಲ್ಲಿ ಇಡಿ. ಪಬ್ಲಿಕ್ ಅಲ್ಲ, ಅನ್ಲಿಸ್ಟೆಡ್ ಇಲ್ಲ ಪ್ರೈವೇಟಲ್ಲಿ ಇಡಿ. ಓಕೆನಾ ಗೈಸ್. ಸೊ ಇದೆಲ್ಲ ಆದಮೇಲೆ ಅಲೋ ರಿಮಿಕ್ಸಿಂಗಲ್ಲಿ ಅಲೋನೇ ಕೊಡಬೇಕು. ಓಕೆನಾ. ಫಸ್ಟ್ನೇ ಆಪ್ಷನಲ್ಲಿ ಅಲೋ ಇದೆಯಲ್ಲ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕು. ಆ ಎರಡು ಇದೆಯಲ್ಲ ಅದು ಸ್ಕಿಪ್ ಮಾಡಿ. ಕಾಮೆಂಟ್ಸಲ್ಲಿ ನಾವು ಆನಲ್ಲೇ ಇಡಬೇಕು ಕಮೆಂಟ್ಸ್. ಓಕೆನಾ. ಸೊ ಆಫಲ್ಲಿ ಇಡಬಾರ್ದು, ಯಾವುದೇ ಕಮೆಂಟ್ಸ್ ಇದ್ದರೂ ನಾವು ಆನಲ್ಲಿ ಇಡಬೇಕು. ಓಕೆನಾ. ಇದೆಲ್ಲ ಆಯಿತು ನಮ್ಮದು ಕೆಲಸ. ಈಗ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಮಾಡಾದಮೇಲೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಸೆಕೆಂಡ್ನೇ ಆಪ್ಷನ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ನಾವು ಟ್ಯಾಪ್ ಮಾಡಬೇಕು. ಅದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಅಪ್ಲೋಡ್ ಎ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ, ಸಿಂಪಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ. ಇದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ವೀಡಿಯೋನ ಜಸ್ಟ್ ಅಪ್ಲೋಡ್ ಹಾಕ್ಬಿಡಿ. ಇದಿಷ್ಟು 10% ಆಗಿದೆ ಅಷ್ಟೇ ನಮ್ಮದು ಕೆಲಸ. ವೀಡಿಯೋ ಏನಾಗ್ತಿದೆ ನಮ್ಮದು ಅಪ್ಲೋಡ್ ಆಗ್ತಿದೆ, ನೀವು ನೋಡ್ಬೋದು. ಓಕೆನಾ. ಸೊ ನೋಡಿ ಗೈಸ್, ನಾನು ಆಲ್ರೆಡಿ ಬಂದುಬಿಟ್ಟು ಏನು ವೀಡಿಯೋ ಮಾಡಿಟ್ಟಿದ್ದೀನಿ, ನೀವು ನೋಡ್ಬೋದು. ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ, ನನಗೆ ಕಾಪಿರೈಟ್ ಏನು ಬರಲಿಲ್ಲ. ಆಮೇಲೆ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಓಕೆನಾ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ನಾನು ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಾನು ಇದು ಬೆಳಗ್ಗೆನೇ ವೀಡಿಯೋ ಮಾಡಿರೋದು, ಸೇಮ್ ಇದೇ ಪ್ರಾಸೆಸ್ಸಲ್ಲಿ. ಈಗ ನಾನು ನಿಮ್ಗೆ ಹೆಂಗೆ ತೋರಿಸ್ತಾ ಇದ್ದೀನಿ ಅದೇ ಪ್ರಾಸೆಸ್ಸಲ್ಲಿ ನಾನು ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಇದೇ ಥರ ಹಾಕಿರೋದು. ಓಕೆನಾ. ಸೊ ನೀವು ಇಲ್ಲಿ ರಿಸ್ಟ್ರಿಕ್ಷನಲ್ಲಿ ನೋಡ್ಬೋದು, ಕಾಪಿರೈಟ್ ಅಂತ ಬರಲೇ ಇಲ್ಲ, ನನ್ನಂತ ಬಂದಿದ್ದೆ. ಸೊ ನೀವು ಈಸಿಲಿ ವೀಡಿಯೋಸು ತಗೋಬಿಟ್ಟು ಸಾಂಗ್ ವೀಡಿಯೋಸು ಅಪ್ಲೋಡ್ ಮಾಡ್ಕೊಬೋದು. ಈಸಿಲಿ ನೀವು ಸಾಂಗ್ಸ್ನ ಅಪ್ಲೋಡ್ ಮಾಡ್ಬೋದು ಕ್ರಿಯೇಟಿವ್ ಕಾಮನ್ಸಲ್ಲಿ. ಓಕೆನಾ. ನಿಮ್ಗೆ ಯಾವುದೇ ಕಾಪಿರೈಟ್ ಬರಲ್ಲ. ಓಕೆನಾ ಗೈಸ್. ಇದಾಯಿತು ನಮ್ಮದು ಕೆಲಸ. ಸೊ ಸಿಂಪಲಿ ಕಂಟೆಂಟ್ ಅಂತ ಕಾಣಿಸ್ತಿದೆಯಲ್ಲ ಸೈಡಲ್ಲಿ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನಾವೀಗ ಅಪ್ಲೋಡ್ ಮಾಡ್ತಿದ್ದೀವಲ್ಲ ಈ ವಿಡಿಯೋ ನಿಮಗೆ ಶೋ ಆಗುತ್ತೆ. ಇಲ್ಲಿ ಸೈಡಲ್ಲಿ 3 ಡಾಟ್ ಕಾಣಿಸ್ತಿರ್ಬೇಕು ನಿಮಗೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ
ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾವೇನು ಮಾಡಬೇಕು, ಫಸ್ಟು ಟೈಟಲ್ನ ಹಾಕಬೇಕು. ಸೊ ಇದಕ್ಕೆ ನಾವೇನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬರೋಣ. ಫುಲ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಾವು ಫಸ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಮೇಯ್ನ್ ಆಗಿರೋದು, ನೀವು ನೋಡ್ಕೊಳ್ಳೇಬೇಕು ಇದನ್ನು. ಓಕೆನಾ, ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹಾಕೋಣ. ಓಕೆನಾ, ರ್ಯಾಪಿಡ್ ಟ್ಯಾಗ್ಸ್ ಅಂತ ಹಾಕಿ ಇಲ್ಲಿ ಫಸ್ಟ್ನೇ ವೆಬ್ಸೈಟೇ ನಿಮ್ಗೆ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಕೆಳಗೆ ಚೂರು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ರ್ಯಾಪಿಡ್ ಟ್ಯಾಗ್ಸು, ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಶೋ ಆಗುತ್ತೆ. ಯೂಸ್ ಟ್ಯಾಗ್ ಜನ್ರೇಟರ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ನೀವು ಟೈಪ್ ಮಾಡಬೇಕು. ಏನು ಟೈಪ್ ಮಾಡಬೇಕು, ಬಾಲಿವುಡ್ ಸ್ಯಾಡ್ ಸಾಂಗ್ ಅಂತಲೂ ಹಾಕ್ಬೋದು, ಇಲ್ಲ ಬ್ರೋಕನ್ ಸಾಂಗ್ಸ್ ಅಂತಲೂ ಹಾಕ್ಬೋದು, ಏನು ಬೇಕಿದ್ರೂ ಹಾಕ್ಬೋದು ಆ ಸಾಂಗ್ ಅಕಾರ್ಡಿಂಗ್. ಓಕೆನಾ, ನಾನು ಬಾಲಿವುಡ್ ಸ್ಯಾಡ್ ಸಾಂಗ್ ಅಂತಲೇ ಹಾಕ್ತಾಯಿದ್ದೀನಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡೋದು, ರೈಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಫುಲ್ ನಮಗೆ ಎಷ್ಟು ಟ್ಯಾಗ್ಸ್ ಟ್ರೆಂಡಿಂಗಲ್ಲಿದೆ ಆ ಟ್ಯಾಗ್ಸ್ ಎಲ್ಲ ನಮಗೆ ಕ್ರಿಯೇಟ್ ಮಾಡಿ ಆಗಲೇ ಕೊಡುತ್ತೆ. ಸಿಂಪಲಿ ನಾವು ಇಲ್ಲಿ ಏನು ಮಾಡಬೇಕು, ರೆಡ್ ಬಟನ್ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋಬೇಕು ಎಲ್ಲ ಟ್ಯಾಗ್ಸ್ನು. ಕಾಪಿ ಮಾಡ್ಕೊಂಡಾದ್ಮೇಲೆ ಈಗ ನಾವು ಮತ್ತೆ ವಾಪಸ್ಸು ಅದೇ ಯೂಟ್ಯೂಬ್ ಸ್ಟುಡಿಯೋಗೆ ಬರೋಣ. ಬಂದಾದಮೇಲೆ ಈ ಟೈಟಲ್ನ ಇಲ್ಲಿಂದ ರಿಮೂವ್ ಮಾಡೋಣ. ಓಕೆನಾ, ಅದಾದಮೇಲೆ ಏನು ನಾವು ಕಾಪಿ ಮಾಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಸೊ ಇಲ್ಲಿ 100 ಲೆಟರ್ಸ್ ಮಾತ್ರ ಬಂದುಬಿಟ್ಟು ನಮಗೆ ಆ್ಯಡ್ ಮಾಡೋಕ್ಕಿರೋದು. ಸೊ ನಾವೇನು ಮಾಡೋಣ, ಇದೆಲ್ಲ ರಿಮೂವ್ ಮಾಡೋಣ. 100 ಇರೋದು ಒಂದು 4-5 ಟ್ಯಾಗ್ಸ್ನ ಮಾತ್ರ ಇರೋಕ್ಕೆ ಬಿಡೋಣ. ಓಕೆನಾ, ಸೊ ಎಲ್ಲ ರಿಮೂವ್ ಮಾಡಿದ್ದೀನಿ. ಸೊ ನಾನೀಗ 1 2 3 4 5 ಇಲ್ಲ 6 ಟ್ಯಾಗ್ಸ್ನ ನಾನು ಇಲ್ಲಿ ಬಿಟ್ಟಿದ್ದೀನಿ ನನಗೆ. ಸೊ ಇದನ್ನು ರಿಮೂವ್ ಮಾಡ್ಕೋತೀನಿ. ಓಕೆನಾ, ಸೊ ಇದೆಲ್ಲ ಆಯಿತು ನಮ್ಮದು. ಈಗ ನಾವೇ ಮೇಯ್ನಾಗಿ ಏನು ಮಾಡಬೇಕಂದ್ರೆ, ಇಲ್ಲಿ ನಮಗೆ ಮಧ್ಯದಲ್ಲಿ ಕಾಮ ಇದೆಯಲ್ಲ, ಇದನ್ನು ರಿಮೂವ್ ಮಾಡಿಬಿಟ್ಟು ಸ್ಲ್ಯಾಶ್ನ ಆ್ಯಡ್ ಮಾಡಬೇಕು. ಸ್ಲ್ಯಾಶ್ ಅಂದರೆ ಒಂದು ಲೈನು. ಓಕೆನಾ, ಒಂದು ಲೈನ್ ಥರ ಬರುತ್ತಲ್ಲ ಅದು ಸ್ಲ್ಯಾಶ್ ಅಂತಾರೆ, ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಸೊ ನಾನು ಸ್ಲ್ಯಾಶ್ನ ಆ್ಯಡ್ ಮಾಡಿದ್ದೀನಿ. ಡಬಲ್ ಲೈನ್ ಬೇಕಿದ್ದರೂ ಆ್ಯಡ್ ಮಾಡ್ಬೋದು ನೀವು, ಇಲ್ಲ ಅಂದರೆ ನೀವು ಸಿಂಗಲ್ ಲೈನು ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಲೈನ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಸ್ಪೇಸ್ ಕೊಡ್ತೀನಿ ಒಂದು ಸ್ವಲ್ಪ, ಇಲ್ಲೂ ಸ್ಪೇಸ್ ಕೊಡ್ತೀನಿ, ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಓಕೆನಾ, ಇಲ್ಲಿನೂ ಕಾಮ ರಿಮೂವ್ ಮಾಡಿ ಸ್ಲ್ಯಾಶ್ನ ಆ್ಯಡ್ ಮಾಡ್ತೀನಿ. ಓಕೆನಾ, ಸೊ ನಾನಿಲ್ಲಿ ಏನು ಮಾಡ್ತೀನಿ, ಡಬಲ್ ಲೈನೇ ಕೊಡ್ತೀನಿ, ಯಾಕಂದರೆ ಆಗ ಸ್ವಲ್ಪ ಚೆನ್ನಾಗಿ ಕ್ರಿಯೇಟಿವಾಗಿ ಕಾಣುತ್ತೆ. ಓಕೆನಾ, ಸೊ ನಾವಿಲ್ಲಿ ಕಾಮನ್ನ ರಿಮೂವ್ ಮಾಡಿ ಡಬಲ್ ಲೈನೇ ಕೊಡೋಣ. ಸೊ ನಮಗೆ ಸ್ಯಾಡ್ ಸಾಂಗ್ಸ್ ಅಂತ ಇದೆಯಲ್ಲ, ಇಲ್ಲಿನೂ ಕೂಡ ನಮಗೆ ಕಾಮ ರಿಮೂವ್ ಮಾಡಿಬಿಟ್ಟು ಡಬಲ್ ಲೈನ್ನ ಕೊಡೋಣ. ಓಕೆ, ಇದಾಯಿತು ನಮ್ಮದು ಟೈಟಲ್ ಕೆಲಸ. ಟೈಟಲ್ ಬಂದುಬಿಟ್ಟು ಹ್ಯಾಡ್ ಆಗಿದೆ ನಮ್ಮದು. ಈಗ ನಾವೇನು ಮಾಡಬೇಕಂದ್ರೆ, ಸೇಮ್ ಅದೇ ಟೈಟಲ್ ಏನಿದೆ ಅದನ್ನು ನಾವೀಗ ಕಾಪಿನ ಮಾಡ್ಕೋಬೇಕು. ಓಕೆನಾ, ಈಗ ಆಯಿತು ನಮ್ಮದು ಟೈಟಲ್ಲು 100% ಟೈಟಲ್ ಬಂದುಬಿಟ್ಟು ಚೆನ್ನಾಗಿದೆ ನಮ್ಮದು. ಓಕೆನಾ, ಈಗ ನಾವೇನು ಮಾಡಬೇಕು, ಇದೇ ಟೈಟಲ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿಂದ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ, ಅದಲ್ಲಿ ಬಂದುಬಿಟ್ಟು ನಮಗೆ ಪೇಸ್ಟ್ನ ಮಾಡಬೇಕು. ಅದನ್ನು ಪೇಸ್ಟ್ ಮಾಡಾದ್ಮೇಲೆ ಕೆಳಗೆ ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಅದಾದಮೇಲೆ ಯೋರ್ ಕ್ವೈರೀಸ್ ಅಂತ ಬರೀರಿ. ಓಕೆನಾ, ಯೋರ್ ಕ್ವೈರೀಸ್ ಅಂತ ಬಂದುಬಿಟ್ಟು ಮತ್ತೆ ಕೆಳಗೆ ಬನ್ನಿ. ಕೆಳಗೆ ಬಂದಾದಮೇಲೆ ನಾವೀಗ ಏನು ಕಾಪಿ ಮತ್ತೆ ಮಾಡಿದ್ವಿ ಟ್ಯಾಗ್ಸ್ನ, ಮತ್ತೆ ಇನ್ನೊಂದು ಸಲ ಈ ಟ್ಯಾಗ್ಸ್ನ ಕಾಪಿ ಮಾಡಿಬಿಟ್ಟು ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಏನು ಯೋರ್ ಕ್ವೈರೀಸಲ್ಲಿತ್ತು ಆ ಟ್ಯಾಗ್ಸ್ನ ಎಲ್ಲ ಇಲ್ಲಿ ನಾವು ಮತ್ತೆ ಪೇಸ್ಟ್ ಮಾಡೋಣ. ಓಕೆನಾ, ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ನಾವು ಏನು ಮಾಡಬೇಕಂದ್ರೆ, ಮಧ್ಯದಲ್ಲಿ ಕಾಮ ಏನಿದೆ ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಸಿಂಗಲ್ ಲೈನಲ್ಲಿ ತೊಗೊಬರಬೇಕು. ಓಕೆನಾ, ದೆನ್ ರಿಮೂವ್ ಮಾಡಿ ಇಲ್ಲಿ ಆ್ಯರೋ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಮತ್ತು ಕಾಮನ್ನ ರಿಮೂವ್ ಮಾಡಿ ಆ್ಯರೋ ಬಟನ್ ಲೈನಲ್ಲಿ ಇರಬೇಕು, ಒಂದೇ ಲೈನಲ್ಲಿ. ಸೊ ಈ ಥರ ನಾವು ಬಂದುಬಿಟ್ಟು ಎಲ್ಲ ಕಾಮ ಏನಿದೆ ಅದನ್ನು ಫಸ್ಟು ರಿಮೂವ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನಾವು ಕಾಮ ಏನಾದರೂ ಹಂಗೆ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಬಿಟ್ಟರೆ ಅದು ಮಿಸ್ಲೀಡಿಂಗ್ ಮೆಟಾಡೇಟಾ ಬಂದುಬಿಟ್ಟು ಕೊಟ್ಬಿಡ್ತಾರೆ. ಸೊ ಕಾಮ ರಿಮೂವ್ ಮಾಡೋದು ಮರಿಬೇಡಿ, ಪೇಸ್ಟ್ ಮಾಡಿಬಿಟ್ಟು. ಓಕೆನಾ, ಇದಾಯಿತು ನಮ್ಮದು ಕೆಲಸ. ಇದು ಮಾಡ್ತಾಯಿದ್ದೀನಿ, ರಿಮೂವ್ ಮಾಡಿ ಮತ್ತು ಕೆಳಗಡೆ ಸ್ಲ್ಯಾಶ್ ಮೇಲೆ ಆ್ಯರೋ ಬಟನ್ ಮೇಲೆ ಪ್ರೆಸ್ ಮಾಡಬೇಕು. ಓಕೆನಾ, ಸೊ ಇಲ್ಲಿಂದ ಕಾಮ ರಿಮೂವ್ ಮಾಡಿ ಮತ್ತು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಅಷ್ಟಾಗಿದೆ, ಇದನ್ನು ರಿಮೂವ್ ಮಾಡಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಎಲ್ಲ ಸಿಂಗಲ್ ಲೈನಲ್ಲಿ ಒಂದೊಂದು ಸಿಂಗಲ್ ಲೈನಲ್ಲಿ ಇರಬೇಕು ನಿಮ್ಮದು. ಓಕೆನಾ, ಡಬಲ್ ಲೈನಲ್ಲಿ ಇರಬಾರ್ದು, ಎರಡೆರಡು ಕೀವರ್ಡ್ಸು. ಓಕೆನಾ ಗಾಯ್ಸ್, ಸೊ ನಾನು ಯಾವ ಥರ ಮಾಡ್ತಿದ್ದೀನಿ ಟ್ಯಾಗ್ಸು ಡಿಸ್ಕ್ರಿಪ್ಷನು ಸೇಮ್ ಅದೇ ಥರ ಮಾಡಿ ನಿಮ್ಮದು
ಏನು ವಿಡಿಯೋ ಇದೆ ವೈರಲ್ ಆಗೋ 100% ಚಾನ್ಸಸ್ ಇರುತ್ತೆ. ನೀವು ಏನಾದರೂ ಕರೆಕ್ಟಾಗಿ SEO ಏನಾದರೂ ಮಾಡಿದರೆ, SEO ಅಂದರೆ ಏನಂತ ಗೊತ್ತಿಲ್ಲ ಅಲ್ಲ, ಇದೇ ನಾವು ಡಿಸ್ಕ್ರಿಪ್ಷನು ಮತ್ತು ಟ್ಯಾಗ್ಸು ಟೈಟಲ್ ಇವೆಲ್ಲ ಹಾಕ್ತೀವಲ್ಲ, ಇದೇ ಬಂದುಬಿಟ್ಟು ನಮ್ಮದು SEO. ಇದೇ ನಾವು ಬಂದುಬಿಟ್ಟು ಕರೆಕ್ಟಾಗಿ ಮಾಡಬೇಕು, ಓಕೆನಾ. ಸೊ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ SEO ಮಾಡೋದಂತ. ಸೊ ಆಯಿತು, ನಮ್ದು ಈಗ ನಾವು ಏನು ಮಾಡೋದು, ಇದು ಟ್ಯಾಗ್ಸ್ ಕೀವರ್ಡ್ಸ್ ಎಲ್ಲ ಹಾಕಾಯಿತು. ಲಾಸ್ಟಲ್ಲಿ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಅಂತ ಹಾಕೋಣ. ಮತ್ತು ನಿಮಗೆ ಹಾರ್ಟ್ ಏನಾದರೂ ಇಷ್ಟ ಇದ್ದರೆ ಅದನ್ನು ಹಾಕಿ. ಅದಾದಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ನೀವು ಹಾಕ್ಬೋದು, ನಿಮ್ಮ ಇಷ್ಟ, ನೀವೇನಾದರೂ ಹಾಕ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ, ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಡಿಸ್ಕ್ರಿಪ್ಷನ್ದು ಕೆಲಸ, ಓಕೆನಾ. ಸೊ ಈಗೇನು ಮಾಡಬೇಕು, ನಾವು ಸಿಂಪಲಿ ಇಲ್ಲಿಂದ ಬ್ಯಾಕ್ ಹೋಗೋಣ, ಓಕೆನಾ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ 3 ಆಪ್ಷನ್ಸ್ ಕಾಣಿಸ್ತಿದೆಯಾ ನಿಮಗೆ, ಮಾರ್ಕ್ ಮಾಡ್ತೀನಿ ನಿಮಗೆ. ಇಲ್ಲಿ ಬಂದುಬಿಟ್ಟು ನಾವು ಟ್ಯಾಕ್ಸ್ನ ಆ್ಯಡ್ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಆ್ಯಡ್ ಟ್ಯಾಕ್ಸ್ ಅಂತ. ಸೊ ಸಿಂಪಲಿ ನಾವು ಆ್ಯಡ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಆ್ಯಡ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಒಂದು ನಿಮಿಷ ಬ್ಯಾಕ್ ಬರೋಣ. ನಾವು ಎಲ್ಲಿಂದ ನೀವು ಟ್ಯಾಕ್ಸ್ನ ಹಾಕೋದಂತ ಹೇಳ್ತೀನಿ. ನಾವು ಡಿಸ್ಕ್ರಿಪ್ಷನಲ್ಲಿ ಏನು ಕೀವರ್ಡ್ಸ್ನ ಹಾಕಿದ್ವಿ ಅದೇ ಟ್ಯಾಕ್ಸ್ನ ನಾವು ಕಾಪಿ ಮಾಡಿ ಒಂದೊಂದಾಗಿ ಹಾಕಬೇಕು. ಫುಲ್ ಕಾಪಿ ಮಾಡೋಂಗಿಲ್ಲ, ಒಂದೊಂದೇ ಕಾಪಿ ಮಾಡಬೇಕು. ಸೊ ಸ್ಯಾಡ್ ಸಾಂಗ್ಸ್ ಅಂತ ಇದೆಯಲ್ಲ, ಅದನ್ನು ಕಾಪಿ ಮಾಡ್ತಿದ್ದೀನಿ, ಟ್ಯಾಗ್ಸಲ್ಲಿ ಪೇಸ್ಟ್ ಮಾಡ್ತೀನಿ, ಓಕೆನಾ. ಮತ್ತು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಟ್ಯಾಗ್ ನಮ್ಮದು ಬಂದುಬಿಟ್ಟು ಜನ್ರೇಟ್ ಆಗುತ್ತೆ. ಬ್ಯಾಕ್ ಬರೋಣ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಮತ್ತು 2ನೇ ಕೀವರ್ಡ್ನ ಕಾಪಿ ಮಾಡೋಣ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಟ್ಯಾಗ್ಸಲ್ಲಿ ಇದನ್ನು ಪೇಸ್ಟ್ ಮಾಡೋಣ. ಮತ್ತು ಬ್ಯಾಕ್ ಬರೋಣ, ಮತ್ತು ಇಲ್ಲಿಂದ ಕಾಪಿ ಮಾಡ್ಕೋತೀನಿ, ಮತ್ತು ಬ್ಯಾಕ್ ಬರ್ತೀನಿ, ಮತ್ತು ಟ್ಯಾಗ್ಸಲ್ಲಿ ಪೇಸ್ಟ್ ಮಾಡ್ತೀನಿ, ಓಕೆನಾ. ಇದು ಒಂದು ಟ್ಯಾಗ್ ಬಂದುಬಿಟ್ಟು ರೆಡಿ ಆಗೋದು ನಮ್ಮದು. ಇದೇ ನಾವು ಏನು ಕೀವರ್ಡ್ಸು ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನೇ ತಗೊಂಡು ನಾವೇನು ಮಾಡಬೇಕು, ಟ್ಯಾಗ್ಸ್ ಏನಿರುತ್ತೆ ಅದರಲ್ಲಿ ಕಾಪಿ ಮಾಡಿ ಹಾಕಬೇಕು. ಬಟ್ ಎಲ್ಲ ಕೀವರ್ಡ್ಸ್ನ ನೀವು ಕಾಪಿ ಮಾಡಿ ಹಾಕೋಂಗಿಲ್ಲ, ಹಂಗೆ ಹಾಕಬಾರ್ದು, ಹಂಗೆ ಹಾಕಲೇಬಾರ್ದು, ಯಾಕಂದರೆ ಅದು ಮಿಸ್ಲೀಡಿಂಗ್ ಮೆಟಾಡೇಟಾಕ್ಸ್ ಇರುತ್ತೆ. ಸೊ ನೀವು ಏನು ಮಾಡಬೇಕು, ಒಂದೊಂದೇ ಟ್ಯಾಗ್ಸ್ನ ಕ್ಲಿಯರಾಗಿ ಹುಷಾರಾಗಿ ಒಂದೊಂದೇ ಟ್ಯಾಗ್ಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು, ಓಕೆನಾ. ಇದೇ ಡಿಫ್ರೆನ್ಸು ನೀವು ಕೀವರ್ಡ್ಸು ಮತ್ತು ಟ್ಯಾಗ್ಸಲ್ಲಿ ಹಾಕೋದು SEO ಮಾಡೋ ಸ್ಕೋರ್, ಓಕೆನಾ. ಸೊ ಈ ಥರ ನೀವು ಏನಾದರೂ SEO ಮಾಡಿದರೆ ನಿಮ್ಮದು 100% 71 ಫೋಟೋಗಿಂತ ಜಾಸ್ತಿನೇ ನಿಮ್ಮದು ಸ್ಕೋರ್ ಇರುತ್ತೆ. ಸೊ ಆಗ ನಿಮ್ಗೆ ಏನಾಗುತ್ತೆ, 100% ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಈ ಥರ ನೀವು ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು, ಓಕೆನಾ. ನಾನು ಎಲ್ಲ ಟ್ಯಾಗ್ಸ್ ಆ್ಯಡ್ ಮಾಡ್ತಿಲ್ಲ, ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ, ವಿಡಿಯೋ ಮೇಲೆ ತುಂಬ ಲೆಂತಿ ಆಗಿಬಿಡುತ್ತೆ, ಓಕೆನಾ. ಅದಾದಮೇಲೆ ಇಲ್ಲಿ ಶಾರ್ಟ್ ಅಲೋ ಕೊಡಿ, ಕಾಮೆಂಟ್ಸ್ನ ಆನ್ ಇರಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕೊಡಬೇಕು. ಇದ್ರ ಮೇಲೆ ಕೊಟ್ಟರೆ ನೀವು ಯಾರೂ ನಿಮ್ಮದು ವಿಡಿಯೋ ಏನು ಮಾಡುತ್ತಾರೆ ಕಾಪಿ ಮಾಡೋಕ್ಕಾಗಲ್ಲ. ಕ್ರಿಯೇಟಿವ್ ಕಾಮನ್ ಕೊಟ್ಟರೆ ನಿಮ್ಮ ಮತ್ತು ವಿಡಿಯೋ ಯಾರು ಬೇಕಿದ್ದರೂ ಯೂಸ್ ಮಾಡ್ತಾರೆ, ಆಮೇಲೆ ಏನು ಅವ್ರಿಗೆ ಕಾಪಿರೈಟ್ ಏನು ಕೊಡಲ್ಲ ಯೂಟ್ಯೂಬ್, ಓಕೆನಾ. ಸೊ ಸ್ಟ್ಯಾಂಡರ್ಡ್ ಲೈಸೆನ್ಸಲ್ಲೇ ಕೊಡಿ. ಅದಾದಮೇಲೆ ಇಲ್ಲಿ ಸಿಂಪಲ್ ಏನು ಮಾಡಬೇಕು, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೋಬೇಕು ವಿಡಿಯೋನ, ಓಕೆನಾ ಗೈಸ್. ಸೊ ಡನ್ ಆಯಿತು. ಈಗ ನಾನು ನಿಮ್ಗೆ ಹೇಳ್ತೀನಿ, ಈಗ ನಾವು ಥಂಬ್ನೇಲ್ನ ಹಾಕಬೇಕಲ್ಲ, ಯಾವ ಥರ ಥಂಬ್ನೇಲ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲ್ ಪ್ರೊಸೆಸ್ಸಲ್ಲಿ. ಸೊ ಸಿಂಪಲಿ ನಾವು ಏನು ಮಾಡ್ಕೊಳ್ಳೋಣ, ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಾನು ಇಲ್ಲಿಂದ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇದನ್ನು ಕ್ಯಾನ್ಸಲ್ ಕೊಡಿ. ಇದು ನ್ಯೂ ಟೆಕ್ಸ್ಟ್ ಏನು ಬರ್ತಾ ಇದೆ, ಇಲ್ಲಿಂದ ಇಲ್ಲಿ ಮೇಲೆ ಆಪ್ಷನ್ ಕಾಣಿಸ್ತಿದ್ದೀರಾ ನಿಮಗೆ, ಡಿಲೀಟ್ ಆಪ್ಷನ್ನು, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಡಿಲೀಟ್ ಆಗುತ್ತೆ ಟೆಕ್ಸ್ಟು. ಅದಾದಮೇಲೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಮೇಜ್ ಸೈಜ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆರೋ ಬಟನ್ ಕಾಣಿಸ್ತಿದೆಯಲ್ಲ, ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಥಂಬ್ನೇಲ್ ಅಂತ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಓಕೆನಾ. ಸಿಂಪಲಿ ಅದ್ರ ಮೇಲೆ ಟ್ಯಾಪ್ ಮಾಡಿ, ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಟ್ಯಾಪ್ ಮಾಡಾದಮೇಲೆ ಓಕೆ ಬಟನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಲಾಸ್ಟ್ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಡಬಲ್ ಲೇಯರ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿನ ಒಂದು ಕಲರ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಮೇಲೆ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ನ ತೊಗೊಂಡಿದ್ದೀನಿ, ಯಾಕಂದರೆ ಬ್ಲ್ಯಾಕಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಈಸಿನೂ ಆಗುತ್ತೆ ನಮ್ಮದು ಬ್ಲ್ಯಾಕಲ್ಲಿ, ಅಷ್ಟು ಏನು ಬೇರೆ ಥರ ಕಾಣಲ್ಲ, ಡಿಫ್ರೆಂಟಾಗಿ ಒಂಥರ ಯೂನಿಕಾಗಿ ಕಾಣುತ್ತೆ, ಓಕೆನಾ. ಇದಾದಮೇಲೆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋಣ ನಮ್ಮ ಥಂಬ್ನೇಲ್ಗೆ, ಓಕೆನಾ.
ಸೊ ನಾನು ಇಮೇಜ್ ಸರ್ಚ್ ಮ್ಯಾನ್ ಓಪನ್ ಮಾಡ್ಕೋತೀನಿ. ಇಲ್ಲಿಂದ ನಾನು ಯಾವುದಾದ್ರೂ ಒಂದು ಸ್ಯಾಡ್ ಫೋಟೋನೇ ಡೌನ್ಲೋಡ್ ಮಾಡ್ಕೋತೀನಿ ಕಾರ್ಟೂನ್ ಟೈಪಲ್ಲಿ, ಓಕೆನಾ. ಸೊ ಇದನ್ನು ಲೋಡ್ ಆಗ್ತಾಯಿದೆ. ಇಲ್ಲಿ ಯಾವುದಾದ್ರೂ ಒಂದು ಇಮೇಜ್ ಯಾವ್ದು ಚೆನ್ನಾಗಿದೆ ಆ ಇಮೇಜ್ನ ನಾನಿಲ್ಲಿ ಡೌನ್ಲೋಡ್ನ ಮಾಡ್ಕೋತೀನಿ, ಓಕೆನಾ. ಈ ಇಮೇಜ್ನ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ. ಇಲ್ಲಿ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಈಗ ಇಲ್ಲಿ ಬಂದುಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲ್ರಿಗೆ ಹೋಗಿ, ಅದಾದಮೇಲೆ ಇಲ್ಲಿ ಫೋಟೋ ಏನಿದೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲಿ ಸೈಡಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಆ್ಯಡ್ ಆದಮೇಲೆ ಮತ್ತೆ ಪ್ಲಸ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಣಿಸ್ತಿದೆ ಟೆಕ್ಸ್ಟು, ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿ ಬಂದುಬಿಟ್ಟು ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಡೈರೆಕ್ಟ್ ಡಿಲೀಟ್ ಮಾಡಿ, ಓಕೆನಾ. ಟೆಕ್ಸ್ಟ್ ಏನಿದೆ ನ್ಯೂ ಟೆಕ್ಸ್ಟ್ ಅಂತ ಬರ್ತಿದೆಯಲ್ಲ ಅದನ್ನು ಡಿಲೀಟ್ ಮಾಡಾದಮೇಲೆ ಇಲ್ಲಿಂದ ನಾವು ಈಗ ಟೈಪ್ ಮಾಡೋಣ ಸ್ಯಾಡ್ ಸಾಂಗ್, ಇಲ್ಲ ಬೇರೆದೇನಾದರೂ ಟೈಪ್ ಮಾಡೋದಾದರೂ ಟೈಪ್ ಮಾಡ್ಬೋದು, ನಿಮ್ಮ ಇಷ್ಟ. ಸ್ಯಾಡ್ ಸಾಂಗ್ ಬಾಲಿವುಡ್ ಇಲ್ಲ ಬ್ರೋಕೆನ್ ಹಾರ್ಟ್ ಅಂತ ಹಾಕ್ತೀನಿ. ಓಕೆ, ನಾನು ಇಷ್ಟ ಹಾಕಿದ್ದೀನಿ. ಇಷ್ಟ ಹಾಕಾದ್ಮೇಲೆ ಇಲ್ಲಿ ಎ ಇದೆಯಲ್ಲ ಎ ಮೇಲೆ ನೀವು ಟ್ಯಾಪ್ ಮಾಡಬೇಕು. ಇಲ್ಲಿ ಎ ಕಾಣಿಸ್ತಿದೆಯಲ್ಲ ಟೆಕ್ಸ್ಟ್ನ ತೊಗೊಂಡ್ರೆ ನಾವು ಎ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ, ಓಕೆನಾ. ಸೊ ಎ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟೆಕ್ಸ್ಟ್ದು ಎಡಿಟಿಂಗ್ ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ. ಸೊ ನಾವಿಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ, ಎ ಬಿ ಫಾಂಟ್, ಓಕೆನಾ. ಇಲ್ಲಿ ಯಾವ ಫಾಂಟ್ ನಿಮಗೆ ಇಷ್ಟ ಆಗುತ್ತೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ನಾನು ಸದ್ಯಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಫಾಂಟು. ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ, ಓಕೆನಾ. ಅದಾದಮೇಲೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಶೇಪ್ ಮೇಲೆ ಕ್ಲಿಕ್ ಮಾಡೋಣ. ಶೇಪ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾನು ಒಂದು ಲೈನ್ನ ತೊಗೊಂಡಿದ್ದೀನಿ, ಓಕೆನಾ. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಸಾಂಗು ಏನು ಸಾಂಗ್ ಇದೆ ಬಟ್ ನೀವು 30 ಮಿನಿಟ್ಸ್ದು ಆ ಥರ ಮಾಡಬೇಡಿ. 1 hour 2 hourದು ಸಾಂಗ್ಸು ಮಿಕ್ಸ್ ಸಿಗುತ್ತಲ್ಲ ಆ ಸಾಂಗ್ಸ್ನ ತೊಗೊಳ್ಳಿ, ಓಕೆನಾ. ಸೊ ಆ ಸಾಂಗ್ಸ್ದು ನೇಮ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿ. ಮೆನ್ಷನ್ ಅಂದರೆ ಟೈಪ್ ಮಾಡ್ಕೊಳ್ಳಿ ಯಾವ್ಯಾವ ಸಾಂಗ್ ಇದೆ ನಿಮ್ಮ ವೀಡಿಯೋದಲ್ಲಂತ. ಆ ಎಲ್ಲ ನಾನು ಸಿಂಪಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ಟೈಪ್ ಮಾಡಿ, ಓಕೆನಾ. ನನ್ನದ್ರಲ್ಲಿ ಅಷ್ಟು ಸಾಂಗ್ಸ್ ಇಲ್ಲ, ಏನೋ ಒಂದು ಇದ್ದರೆ ಒಂದು 5-6 ಸಾಂಗ್ಸ್ ಇರ್ತವೆ. ಬಟ್ ಆ ಸಾಂಗ್ಸ್ ನನಗೆ ಗೊತ್ತಿಲ್ಲ. ನನಗೆ ಯಾವುದು ಮೈಂಡಲ್ಲಿ ಬರ್ತಿದೆ ಆ ಸಾಂಗ್ಸ್ ನಿಮಗೆ ಬರ್ಕೋತಾ ಇದ್ದೀನಿ. ನಿಮಗೆ ಬಟ್ ನೀವು ಈ ಥರ ಮಾಡಬೇಡಿ. ನೀವು ಆ ಸಾಂಗಲ್ಲಿ ಯಾವ್ಯಾವ ಸಾಂಗ್ಸ್ ಇದೆ ಅದನ್ನು ನೋಡಿಕೊಂಡು ಆ ಎಲ್ಲ ಸಾಂಗ್ಸ್ನ ಇಲ್ಲಿ ಸ್ವಲ್ಪ ಹಾಕಿ ಬರ್ಕೊಳ್ಳಿ. ಈ ಥರ ನಂಬರ್ಸ್ ಹಾಕ್ಬಿಟ್ಟು ಬರ್ಕೋಬೇಕು, ಯಾಕಂದರೆ ಆಡಿಯನ್ಸಿಗೆ ಗೊತ್ತಾಗಬೇಕಲ್ಲ ಯಾವ್ಯಾವ ಸಾಂಗ್ಸ್ ಇದೆ ಅಂತ, ಹಾಗಾಗಿ, ಓಕೆನಾ ಗೈಸ್. ಸೊ ಇಲ್ಲಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಮತ್ತೆ 5 ಸಾಂಗ್ ಯಾವುದಾದ್ರೂ ಒಂದು ಬರ್ಕೊಂಡಿದ್ದೀನಿ. ಯಾವ ಸಾಂಗ್ ಇದೇ ಸಾಂಗ್ನ ಹ್ಯಾಂಡ್ ಮಾಡಿದ್ದೀನಿ ನಾನು, ಓಕೆನಾ. ಇಲ್ಲಿ ಸಿಂಪಲಿ ನಾವು ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಸಾಂಗ್ ಇಲ್ಲಿ ಯಾವುದಾದ್ರೂ ಒಂದು ಸಾಂಗ್ ನೇಮ್ನ ಬರ್ಕೋತೀನಿ ನಾನು, ಓಕೆನಾ. ಸೇಮ್ ಇದೇ ಪ್ರಾಸೆಸ್ಸಲ್ಲಿ ನೀವು ಮಾಡಿ ಗೈಸ್. ನಾನು ನಿಮಗೆ A to Z ಆಗಿ ತೋರಿಸ್ತಾ ಇದ್ದೀನಿ. ಸೊ ಯಾರೂ ಇಷ್ಟು ಡಿಟೇಲಾಗಿ ನಿಮ್ಗೆ ಹೇಳ್ಕೊಡಲ್ಲ. ಸೊ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲೀರಿ, ಕಲಿತ್ರೆ ನಿಮಗೆ ಒಳ್ಳೇದಲ್ವ. ನೀವು ಯಾವುದಾದ್ರೂ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಓಕೆ. ನಾನು ಇಲ್ಲೆಲ್ಲ ಸಾಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಚಿಕ್ಕದು ಮಾಡ್ಕೊಂಡು ಇಲ್ಲಿ ಕೆಳಗಡೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದ್ರದ್ದು ನಾನೇನು ಮಾಡ್ತೀನಿ, ಫಾಂಟ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ಎ ಅಲ್ಲಿದೆಯಲ್ಲ, ಇಲ್ಲಿ AB ಫಾಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಫಾಂಟ್ನ ಚೇಂಜ್ನ ಮಾಡ್ಕೊಂಡಿದ್ದೀನಿ, ಓಕೆನಾ. ಫಾಂಟ್ ಚೇಂಜ್ ಮಾಡಾದಮೇಲೆ ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ ನಿಮ್ಮದು ಥಂಬ್ನೇಲ್, ಓಕೆನಾ. ಮೇಯ್ನಾಗಿ ನಮ್ಮ ಥಂಬ್ನೇಲ್ನೇ ಅಟ್ರಾಕ್ಟ್ ಆಗೋದು, ಎಲ್ಲರೂ ಕ್ಲಿಕ್ ಮಾಡೋಕ್ಕೆ ಮೇಯ್ನ್ ರೀಸನ್ನೇ ನಮ್ಮ ಥಂಬ್ನೇಲ್. ಇದನ್ನ ಎಲ್ಲರೂ ಇಟ್ಕೊಳ್ಳಿ, ಓಕೆನಾ. ಇಲ್ಲಿ ನೀವೇನಾದರೂ ಹಾರ್ಟ್ ಏನಾದರೂ ಆ್ಯಡ್ ಮಾಡೋದಾದರೆ ಹಾರ್ಟ್ನ ಆ್ಯಡ್ ಮಾಡ್ಬೋದು. ಬಟ್ ನಮ್ಮದು ಬ್ರೋಕೆನ್ ಸಾಂಗ್ ಅಲ್ವಾ, ಸೊ ನಾವು ಬ್ರೋಕೆನ್ ಹಾರ್ಟ್ ಆಗಿದ್ದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಡಿಲೀಟ್ ಮಾಡೋಣ. ಸೊ ನಾನು ಯಾವುದಾದ್ರೂ ಬ್ರೋಕೆನ್ ಹಾರ್ಟ್ ಇಲ್ಲಿದೆ. ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ನಿಮ್ಮ ಅಕೌಂಟ್ ನೀವು ಯಾವುದು ಬೇಕಿದ್ರೆ ಎನರ್ಜಿ ಆ್ಯಡ್ ಮಾಡ್ಕೊಂಡು ಸ್ಟಿಕ್ಕರ್ನ ಆ್ಯಡ್ ಮಾಡ್ಬೋದು, ಓಕೆನಾ. ಸೊ ಇದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಓಕೆ. ಇದಾದಮೇಲೆ ನಾವು ಸಿಂಪಲಿ ಇಲ್ಲಿ ಮೇಲೆ ಸೇವ್ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ ಮೆಮೊರಿ ಕಾರ್ಡ್ ಥರ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜ್, ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ, ಓಕೆ. ಆಯಿತು, ನಮ್ಮದು ಏನು ವೀಡಿಯೋ ಸೇವ್ ಆಗಿದೆ. ಸಾರಿ, ವೀಡಿಯೋ ಅಲ್ಲ, ಫೋಟೋ ಥಂಬ್ನೇಲ್, ಓಕೆನಾ. ಅದಾದಮೇಲೆ ನಾವು YT ಸ್ಟುಡಿಯೋಗೆ ಬರೋಣ. ಇಲ್ಲಿ ನಿಮಗೆ ಪೆನ್ಸಿಲ್ ಐಕಾನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ, ಓಕೆನಾ. ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಇಲ್ಲಿಂದ ನಾವೇನು ಮಾಡೋಣ, ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಏನು ನಾವು ಡೌನ್ಲೋಡ್ ಮಾಡಿದ್ವಿ ಪಿಕ್ಸೆಲ್ ಲ್ಯಾಬಿಂದ ಆ ಫೋಟೋ ನಮಗಿಲ್ಲಿ ತೋರಿಸುತ್ತೆ. ಇದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡು ಡನ್ ಮಾಡ್ಕೊಳ್ಳೋಣ. ಡನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಏನು ಫೋಟೋ ಇದೆ ಸೊ ಡನ್ ಆಗಿದೆ. ಓಕೆನಾ, ಅದಾದಮೇಲೆ ಸಿಂಪಲ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿ, ಫೋಟೋ ಏನಿದೆ ಸೇವ್ ಆಗುತ್ತೆ. ಓಕೆನಾ, ಸೊ ಅದಾದಮೇಲೆ ನಾವೇನು ಮಾಡಬೇಕಿಲ್ಲಿ, ನೋಡಿ ನಾನು ಈಗ ಅಪ್ಲೋಡ್ ಮಾಡಿದ್ನಲ್ಲ ಅದು ನೋ ವ್ಯೂಸ್ ಅಂತ ಬರ್ತಿದೆ, ಯಾಕಂದರೆ ನಾವಿನ್ನೂ ಪಬ್ಲಿಕ್ ಮಾಡಿಲ್ಲ, ಅನ್ಲಿಸ್ಟೆಡಲ್ಲಿದೆ. ಈಗ ಟೈಮು ನಿಮ್ಮದು ಏನು ಮಾಡಬೇಕು, ವಿಡಿಯೋನ ಅನ್ಲಿಸ್ಟೆಡಿಂದ ತೆಗೆದು ಪಬ್ಲಿಕ್ಕಿಗೆ ಇಡಬೇಕು ಈಗ ಟೈಮ್. ಓಕೆನಾ, ಸೊ ಸಿಂಪಲಿ ಪಬ್ಲಿಕ್ ಮಾಡಿ, ಮೇಲೆ ಪಬ್ಲಿಕ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ, ಇದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಸೇವ್. ಯಾವುದೇ ಕಾಪಿರೈಟ್ ಬರಲಿಲ್ಲ ಗೈಸ್, ನೀವು ನೋಡ್ಬೋದು ರಿಸ್ಟ್ರಿಕ್ಷನ್ ಬಂದುಬಿಟ್ಟು ನನ್ನಲ್ಲೇ ಇದೆ, ನಂದು ಕಾಪಿರೈಟ್ ಬರಲೇ ಇಲ್ಲ. ಓಕೆನಾ, ಸೇಮ್ ನೋಡಿ ಇದೇ ಥರ ನೀವು ಮೂವೀಸ್ ಸಾಂಗ್ಸ್ನ ಅಪ್ಲೋಡ್ ಮಾಡ್ಬೋದು ನಿಮ್ಮ ಚಾನಲಲ್ಲಿ. ಯಾವ ಥರ ಅಪ್ಲೋಡ್ ಮಾಡೋದಂತ ನಾನು ಡೀಟೇಲಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಕಲೀರಿ, ಕಲ್ತ್ಬಿಟ್ಟು ಏನಾದರೂ ಒಂದು ಮಾಡಿ. ಯಾರೆಲ್ಲರಿಗೂ ಈ ಥರ ಮೂವೀಸ್ ಸಾಂಗಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಮಾಡ್ಬೋದು. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.